ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಈ ಜೀವನನೇ ಹಾಗೆ, ಯಾವ ಟೈಮಿಗೆ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅನ್ಯಾಯ ದ್ರೋಹ ಮಾಡಿದವ್ರಿಗೆ ಈ ಭೂಮಿ ಮೇಲೆ ಕಾಲ ಅಂತ ಮಾತಿನ ವರಸೆಗೆ ಹೇಳ್ತಾರೆ. ಇನ್ನೊಂದು ಕಡೆ ತಾನಾಯಿತು ತನ್ನ ಜೀವನ ಆಯಿತು ಅಂತ ಬದುಕ್ತಾ ಇದ್ರು ಕೂಡ ಎದುರಾಗುವಂತಹ ನೋವು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಅಷ್ಟಕ್ಕೂ ಈ ಮಾತುಗಳನ್ನು ಹೇಳೋದಕ್ಕೆ ಒಂದು ಕಾರಣ ಕೂಡ ಇದೆ. ದೊಡ್ಡವರ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಭಾರತೀಯ ಸಂಪ್ರದಾಯದಂತೆ ಇದೇ ಜೂನ್ 16ನೇ ತಾರೀಕಿನ ದಿನ ಮದುವೆಯ ಮುಹೂರ್ತವು ಕೂಡ ಫಿಕ್ಸ್ ಆಗಿತ್ತು. 3748 ಕಿಲೋಮೀಟರ್ ದೂರವಿರುವಂತಹ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ವಾಪಸ್ಸಾಗಬೇಕಾಗಿತ್ತು. ಆದರೆ ಯಾರು ಕಣ್ಬಿತ್ತೋ ಏನೋ ಗೊತ್ತಿಲ್ಲ ಕಣ್ರಿ, ಬಾಳಿ ಬದುಕಬೇಕಾಗಿದ್ದಂಥ ಜೋಡಿ ಅಪಘಾತದಲ್ಲಿ ತಮ್ಮ ಜೀವವನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ. ಕೇರಳ ರಾಜ್ಯದ ಅಂಬಲವಾಯಲ್ ಮೂಲದ 27 ವರ್ಷದ ಅಖಿಲ್ ಅಲೆಕ್ಸ್ ಹಾಗೂ 26 ವರ್ಷದ ನಡವಯಲ್ ಮೂಲದ ಟೀನಾ ಅವರು ಮದುವೆಯಾಗಿ ಹೊಸ ಬದುಕನ್ನು ಕಟ್ಕೊಳ್ಬೇಕಾಗಿತ್ತು. ಆದರೆ ಸೌದಿ ಅರೇಬಿಯಾದಲ್ಲಿ ಬುಧವಾರ ಅಂದರೆ ಏಪ್ರಿಲ್ 2ನೇ ತಾರೀಕು ಆದಂತಹ ದಾರುಣ ಘಟನೆಯಲ್ಲಿ ಜೀವವನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು 4 ಕಾಸು ಸಂಪಾದನೆ ಮಾಡೋಣ ಅಂತ ಅರಬ್ನ UAEಗೆ ಹೆಚ್ಚಿನ ಜನ ಹೋಗ್ತಾರೆ. ಅದೇ ರೀತಿ UKಯಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಂತಹ ಅಖಿಲ್ ಮದೀನಾದ ಕಾರ್ಡಿಯಾಕ್ ಸೆಂಟರ್ನಲ್ಲಿ ಟೀನಾ ನರ್ಸ್ ಕೆಲಸವನ್ನು ಮಾಡ್ತಾ ಇದ್ದು. ಸಿಕ್ಕಂತಹ ಮಾಹಿತಿ ಪ್ರಕಾರ ಅಲ್ ಉಲಾದಲ್ಲಿ ಮದುವೆಗೆ ಶಾಪಿಂಗ್ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಟೀನಾನ ಮೀಟ್ ಮಾಡೋಕೆ ಅಂತ ಅಖಿಲ್ ಮದೀನಾಗೆ ಹೋಗಿದ್ದಂತೆ. ಸೌದಿ ಅರೇಬಿಯಾದ ಜನಪ್ರಿಯ ಪ್ರವಾಸಿ ತಾಣವಾದಂತಹ ಅಲ್ ಉಲಾದಿಂದ 150 ಕಿಲೋಮೀಟರ್ ದೂರದಲ್ಲಿ ಅಖಿಲ್ ಹಾಗೂ ಟೀನಾ ಪ್ರಯಾಣ ಮಾಡ್ತಿದ್ದಂತಹ ಕಾರು ಹಾಗೂ ಮತ್ತೊಂದು ಕಾರಿಗೆ ಸೌದಿ ನಾಗರಿಕರ ಲ್ಯಾಂಡ್ ಕ್ರೂಸರ್ ಡಿಕ್ಕಿ ಹೊಡೆದಿದೆ. ಭಯಂಕರವಾಗಿ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದ ಕಾರ್ಗಳು ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಎರಡೂ ಕಾರುಗಳು ಹೆಚ್ಚಿನ ಬೆಂಕಿ ಬಿದ್ದಿದ್ದರಿಂದ ಮೃತದೇಹಗಳು ಸುಟ್ಟು ಕರಕಲಾಗ್ಬಿಟ್ಟಿತ್ತು. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಸೌದಿಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆದಿದ್ದು ವಯನಾಡಿಗೆ ಮೃತದೇಹಗಳು ತಲುಪಿದೆ. ಮದುವೆಯಾಗೋಣ, ಬಾಳನ್ನು ಕಟ್ಟಿಕೊಳ್ಳೋಣ ಅಂತ ಭಾರತಕ್ಕೆ ವಾಪಸ್ಸಾಗಬೇಕಾಗಿದ್ದಂತಹ ಅಖಿಲ್ ಹಾಗೂ ಟೀನಾ ಪ್ರತ್ಯೇಕವಾಗಿ ಅವರವರ ಸ್ವಗ್ರಾಮಗಳಲ್ಲಿ ಇಬ್ಬರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಕುಟುಂಬಸ್ಥರು ಅಂತಿಮ ವಿದಾಯವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಮದುವೆ ಆಗೋದಕ್ಕೆ ಭಾರತಕ್ಕೆ ವಾಪಸ್ಸಾಗಬೇಕಾದಂತಹ ಇಬ್ಬರು ಭಾರತ ಲೋಕಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ. ಇಬ್ಬರನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಲೇಟೆಸ್ಟ್ ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.